ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಸಂಭ್ರಮ ಮುಗಿದಿದ್ದು 3 ದಿನಗಳ ಕಾರ್ಯಕ್ರಮಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ. ಅಂಬಾನಿ ಮಗನ ಮದುವೆ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಗಣ್ಯರು ಆಗಮಿಸಿದ್ರು. ಬಾಲಿವುಡ್ಡೇ ಜಾಮ್ನಗರದಲ್ಲಿ ಬೀಡು ಬಿಟ್ಟಿತ್ತು. ಕೊನೆಯ ದಿನ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಅನಂತ್ ರಾಧಿಕಾ ಹಸ್ತಾಕ್ಷರದ ಫಂಕ್ಷನ್. ಅದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ನೋಡೋಣ. ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಸಡಗರಕ್ಕೆ ಈಗ ವರ್ಣರಂಜಿತ ತೆರೆ ಬಿದ್ದಿದೆ. ಗುಜರಾತ್ನ ಜಾಮ್ನಗರದಲ್ಲಿ ನಡೆದಂಥ ಈ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 3 ದಿನ 3 ವಿಭಿನ್ನ ಥೀಮ್ನ ಅಡಿಯಲ್ಲಿ ಅದ್ದೂರಿ ಫಂಕ್ಷನ್ ನಡೆಯಿತು. ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ಅಂದಾಜು 1260 ಕೋಟಿ ರೂಪಾಯಿ ಖರ್ಚಾಗಿದೆ ಅನ್ನೋ ಮಾಹಿತಿ. ಹಾಲಿವುಡ್ ಗಾಯಕಿ ರಿಯಾನಾ ಅವರ ಶೋಗೆ 70 ಕೋಟಿ ರೂಪಾಯಿ ಖರ್ಚಾಗಿದೆ. 3 ದಿನಗಳ ಕಾಲ 2,500 ಬಗೆಯ ತಿಂಡಿ ತಿನಿಸುಗಳು ಅತಿಥಿ ಸತ್ಕಾರಕ್ಕಿತ್ತು. ವಿಶ್ವದ ಗಣ್ಯರು, ಬಾಲಿವುಡ್ನ ನಟರು, ಕ್ರಿಕೆಟ್ ಆಟಗಾರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇಂದ್ರಲೋಕವನ್ನೇ ನಾಚಿಸುವಂತೆ ಅದ್ದೂರಿ ವೆಚ್ಚದ ವೇದಿಕೆಯನ್ನು ನಿರ್ಮಿಸಲಾಗಿತ್ತು. ಮೊದಲ ದಿನ ರೆಹಣ್ಣಾ ಅವರ ಕಾರ್ಯಕ್ರಮ, 2ನೇ ದಿನ ಕಾಂತ್ರೆಯರ ಡ್ಯಾನ್ಸು. ವಿಜೃಂಭಣೆ ಮಾತ್ರ ಅಲ್ಲ, ಮಾನವೀಯತೆಗೂ ಕೂಡ ಈ ಫಂಕ್ಷನ್ನು ಸಾಕ್ಷಿಯಾಯಿತು. ವನ್ಯಜೀವಿಗಳ ಸಂರಕ್ಷಣೆಯ ಯೋಜನೆಯ ಮೂಲಕ ಅನಂತ್ ಅಂಬಾನಿ ಮನಗೆದರು. ಕಣ್ಣು ಕುಕ್ಕುವಂತ ಲೈಟಿಂಗ್ಸ್, ಇಂದ್ರ ಲೋಕವನ್ನೇ ನಾಚಿಸುವಂತ ಅರೇಂಜ್ಮೆಂಟ್ಸ್, ರಂಬೆ ಊರ್ವಶಿ ಮೇನಕಿಯರನ್ನೇ ಮೀರಿಸುವಂತೆ ಬಾಲಿವುಡ್ ಬೆಡಕಿರ ಕಾಸ್ಟ್ಯೂಮ್, ಡ್ಯಾನ್ಸು. ಅಬ್ಬಬ್ಬ, ಇದೇನು ಭೂಲೋಕವೋ ಇಂದ್ರಲೋಕವೋ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದು ಭಾರತದ ಕುಬೇರ ಮುಕೇಶ್ ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದ ಸಂಭ್ರಮದ ಕ್ಷಣಗಳು. ಗುಜರಾತ್ನ ಕಿರೀಟ ನಗರ ಜಾಮ್ನಗರದಲ್ಲಿ ನಡೆದ 3 ದಿನಗಳ ಅದ್ದೂರಿ ಪ್ರೀ ವೆಡ್ಡಿಂಗ್ನ ಝಲಕ್. ಕಳೆದ 3 ದಿನದಿಂದ ದೇಶದಲ್ಲಿ ಮುಕೇಶ್ ಅಂಬಾನಿಯ ಕಿರಿಯ ಪುತ್ರ ಪ್ರೀ ವೆಡ್ಡಿಂಗ್ ಸಡಗರ ಸಂಭ್ರಮದ್ದೇ ಮಾತು. ಮಾರ್ಚ್ 1ಕ್ಕೆ ಆರಂಭವಾದ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಯ ಪ್ರೀ ವೆಡ್ಡಿಂಗ್ ಸಡಗರ ಕಳೆದ ರಾತ್ರಿ ಮುಗಿದಿದೆ. ಈ 3 ದಿನಗಳ ಕಾಲ ದೇಶದ ಬಹುತೇಕ ಸೆಲೆಬ್ರಿಟಿಗಳು ಜಾಮ್ನಗರದಲ್ಲಿ ವಾಸ್ತವ್ಯ ಹೂಡಿದ್ರು. ಬರೀ ನಮ್ಮ ದೇಶದ ಸ್ಟಾರ್ಸ್ ಮಾತ್ರವಲ್ಲ, ವಿದೇಶದಿಂದ ಬಂದ ವಿಐಪಿಗಳು ಕೂಡ ಅಂಬಾನಿ ಮಗನ ವಿವಾಹ ಪೂರ್ವ ಸಂಭ್ರಮದಲ್ಲಿ ಮಿಂದಿದ್ರು. ಮೊದಲ 2 ದಿನ ತುಂಬಾ ಅದ್ದೂರಿಯಾಗಿ ನಡೆದಿದ್ದ ಪ್ರೀ ವೆಡ್ಡಿಂಗ್ ಉತ್ಸವ ಕೊನೆಯ ದಿನವೂ ಅಷ್ಟೇ ಗ್ರ್ಯಾಂಡ್ ಮತ್ತು ಕಲರ್ಫುಲ್ ಆಗಿತ್ತು. ಡ್ಯಾನ್ಸ್, ಪರ್ಫಾರ್ಮೆನ್ಸ್, ಟ್ರೆಡಿಷನ್ ಅಂತ ಸಖತ್ ಎಂಜಾಯ್ ಮಾಡಿದ್ರು. ಮೂರನೇ ದಿನ ಹೈಲೈಟ್ ಅಂದ್ರೆ ರಾಧಿಕಾ ಮರ್ಚೆಂಟ್ ಗ್ರ್ಯಾಂಡ್ ಎಂಟ್ರಿ. ಮಧುಮಗ ಅನಂತ್ ಅಂಬಾನಿ ವೇದಿಕೆಯ ಮಧ್ಯದಲ್ಲಿ ನಿಂತು ತನ್ನ ಮನದರಸಿಯನ್ನ ಬರಮಾಡಿಕೊಂಡ ದೃಶ್ಯ ನಿಜಕ್ಕೂ ಮನಮೋಹಕವಾಗಿತ್ತು. ಅನಂತ್ ಹಿಂದೆ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಸೇರಿ ಸುತ್ತಲೂ ಗಣ್ಯರು ನಿಂತಿರೋದು, ಆಗ ಎದುರುಗಡೆಯಿಂದ ರಾಧಿಕಾ ಮರ್ಚೆಂಟ್ ಯುವರಾಣಿಯಂತೆ ಬಂದಿದ್ದು ಅತ್ಯಾಕರ್ಷಕ ದೃಶ್ಯವಾಗಿತ್ತು. ದಿನಗಳ ಪ್ರೀ ವೆಡ್ಡಿಂಗ್ನಲ್ಲಿ ಕೇಂದ್ರ ಬಿಂದು ಆಗಿ ಇದ್ದದ್ದೇ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್. ಆದರೆ ಈ ಜೋಡಿಯ ಜೊತೆಗೆ ಇವೆಂಟ್ನ ಪ್ರಮುಖ ಆಕರ್ಷಣೆಯಾಗಿದ್ದು ನೀತಾ ಅಂಬಾನಿ. ಮೊದಲ ದಿನದಿಂದ 3 ದಿನಗಳವರೆಗೂ ನೀತಾ ಅಂಬಾನಿ ತಮ್ಮ ಕ್ಲಾಸಿಕ್ ಲುಕ್ ಹಾಗೂ ಸ್ಟೈಲಿಶ್ ಕಾಸ್ಟ್ಯೂಮ್ಗಳಿಂದ ಎಲ್ಲರ ಗಮನ ಸೆಳೆದ್ರು. ದೇಶದ ಟಾಪ್ ಮೋಸ್ಟ್ ಡಿಸೈನರ್ಗಳು ರೆಡಿ ಮಾಡಿದ್ದ ಸೀರೆ, ಗೌನ್ಗಳನ್ನ ತೊಟ್ಟು ಮಹಾರಾಣಿಯಾಗಿ ಕಂಗೊಳಿಸಿದ್ರು. ಅದರಲ್ಲೂ ನೀತಾ ಅಂಬಾನಿ 3ನೇ ದಿನ ಧರಿಸಿದ್ದ ಸೀರೆ ಮತ್ತು ದುಬಾರಿ ನೆಕ್ಲೆಸ್ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ. ಈ ನೆಕ್ಲೆಸ್ನ ಬೆಲೆ 400ರಿಂದ 500 ಕೋಟಿಯಂತೆ.
ಇನ್ನು ಮಗನ ಮದುವೆ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿದ್ದ ನೀತಾ ಬರೀ ಆಯೋಜನೆ ಮಾತ್ರವಲ್ಲ ಪರ್ಫಾರ್ಮೆನ್ಸ್ ಕೊಟ್ಟು ಅಚ್ಚರಿ ಮೂಡಿಸಿದ್ರು. ಅದರಲ್ಲೂ ಹಸ್ತಾಕ್ಷರ ಥೀಮ್ನಲ್ಲಿ ನಡೆದ ಕೊನೆಯ ದಿನ ನೀತಾ ಕೊಟ್ಟ ಟ್ರೆಡಿಷನಲ್ ಪರ್ಫಾರ್ಮೆನ್ಸ್ ನೋಡೋಕೆ 2 ಕಣ್ಣು ಸಾಲದು. ಥೇಟ್ ದೇವತೆಯಂತೆ ನೀತಾ ಅಂಬಾನಿ ಮಿರಮಿರ ಮಿಂಚಿದ್ರು. ಇನ್ನುಳಿದಂತೆ 3ನೇ ದಿನವೂ ಮಸ್ತ್ ಮನರಂಜನೆ ಕಾರ್ಯಕ್ರಮಗಳು ನಡೆದಿವೆ. ಶ್ರೇಯಾ ಘೋಷಾಲ್ ಗಾನ, ದಲ್ಜಿತ್ ಸಿಂಗ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿತ್ತು. ಗೌರಿ ಖಾನ್ ಜೊತೆ ಶಾರುಖ್ ಹಾಕಿದ ಹೆಜ್ಜೆಯೂ ಸದ್ದು ಮಾಡ್ತಾ ಇದೆ. ಒಟ್ಟಾರೆ ದೇಶದ ಅತಿದೊಡ್ಡ ಮದುವೆಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಅವರ ಹಸ್ತಾಕ್ಷರ ಕಾರ್ಯಕ್ರಮದೊಂದಿಗೆ ಅಂತ್ಯವಾಯಿತು. ಅಂಬಾನಿ ಮಗನ ಮದುವೆ ಹಬ್ಬಕ್ಕಾಗಿ ಜಾಮ್ನಗರಕ್ಕೆ ಬಂದಿದ್ದ ಗಣ್ಯಾತಿ ಗಣ್ಯರೆಲ್ಲ 3 ದಿನಗಳ ಕಾಲ ಮಸ್ತ್ ಎಂಜಾಯ್ ಮಾಡಿ ಹಿಂದಿರುಗಿದ್ದಾರೆ. ಇನ್ನು ಜುಲೈ 12ಕ್ಕೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಮುಹೂರ್ತ ಇನ್ನೆಷ್ಟು ವೈಭವ ಹಾಗೂ ವಿಶೇಷತೆಗಳಿಂದ ಕೂಡಿರುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.